ಓಂಕಾರ ಕಾರ್ಯಕ್ರಮ ಈಗ ಯಾವ್ದ್ರ ಹೊತ್ತು ನಿಮ್ಮೆಲ್ರಿಗೂ ತಿಳಿದೇ ಇದೆ. ಪತ್ರವನ್ನ ಓದೋ ಸಮಯ ಅಲ್ವೇ? ಬನ್ನಿ ಪತ್ರವನ್ನ ಯಾರು ಬರೆದಿದ್ದಾರೆ, ಮೊದಲನೇ ಪತ್ರ ಯಾವ್ದು ನೋಡೋಣ. ಗುರುಜಿ, ಈ ಪತ್ರವನ್ನ ಬೆಂಗಳೂರಿನಿಂದ ಶೋಭಾ ಎಂಬಿ ಅನ್ನೋರು ಬರೀತಿದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಓಂಕಾರ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡ್ ಬರ್ತಿದೆ. ಗುರುಜಿ ನಮಸ್ತೆ, ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ಶೋಭಾ. ಹಾಗೆ ಗುರುಜಿ, ಅವರು ಹುಟ್ಟಿದ ದಿನಾಂಕ 27/7/1991 ಬೆಳಗ್ಗೆ 9:45 ಶ್ರವಣ ನಕ್ಷತ್ರ, ಮಕರ ರಾಶಿ ಅಂತ ಹೇಳ್ತಾ ಇದ್ದಾರೆ ಗುರುಜಿ. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಅವರು BA ಮುಗಿಸಿದ್ದಾರಂತೆ ಗುರುಜಿ. ಅವ್ರಿಗೆ ಮೊದಲಿಂದಲೂ ಒಂದು ಕನಸಿತ್ತಂತೆ, ಶಿಕ್ಷಕಿ ಆಗಿರ್ಬೇಕು, ಅದು ಸರ್ಕಾರಿ ಶಾಲೆ ಆಗಿರ್ಬೇಕು, B.Ed ಮಾಡ್ಕೋಬೇಕು ನಾನು ಅಂತ. ಅದು ಆಗತ್ತಾ ಗುರುಜಿ? ಕನಸು ನನ್ಸಾಗತ್ತಾ ಅಂತ ಕೇಳ್ತಾರೆ. 3 ಬಾರಿ ಧರ್ಮಸ್ಥಳಕ್ಕೆ ಹೋಗಿ ಕಾಯಿ ತಂದ್ವಿ, ಮನೆ ಬಾಗ್ಲ ಒಳಭಾಗದಲ್ಲಿ ಕಟ್ಟಿದ್ವಿ ಗುರುಜಿ. ಆದ್ರೆ 2 ದಿನಗಳು ಕೂಡ ಮುಗ್ದಿರಲ್ಲ, ಅದು ಸೋರಕ್ಕೆ ಪ್ರಾರಂಭ ಆಗುತ್ತೆ, ಅಂದ್ರೆ ಕಾಯಿ ಕೆಟ್ಟ ಹೋಗತ್ತೆ ಗುರುಜಿ ಅಂತ ಹೇಳ್ತಾರೆ. ಗುರುಜಿ, ಬಹುಶಃ ಇದು ಎಲ್ರಿಗೂ ಒಂದು ಭಯ ಹುಟ್ಟಿಸುವಂತ ಸಂಗತಿ. ಎಲ್ಲರ ಮನೆಗಳಲ್ಲೂ ಎಲ್ಲಾದ್ರೂ ದೇವಸ್ಥಾನಗಳಿಂದ ಕಾಯಿ ತಗೊಂಬಂದ್ ಮನೇಲಿ ಇಡ್ತೀವಿ, ಅದ್ ಕೆಟ್ಟ ಹೋದ್ರೆ ಏನೋ ಒಂಥರ ಭಯ ಆಗತ್ತೆ, ಸೀಳ್ಬಿಟ್ರು ಕೂಡ. ಅದಕ್ಕೆ ಪರಿಹಾರ ಏನು ಗುರುಜಿ? ಅದು ಏನ್ ಸೂಚಿಸುತ್ತೆ ಗುರುಜಿ ನಮ್ಗೆ? ಸರಿ, ಖಂಡಿತ. ಮೊದಲಿಗೆ ನಿಮ್ಮ 3 ಪ್ರಶ್ನೆಗಳು ಒಂದರಾದ್ರ ಮೇಲೆ ಒಂದು ಉತ್ತರ ಕೊಡ್ತೇನೆ. ನೀವು ಹುಟ್ಟಿರೋದು ಶ್ರವಣ ನಕ್ಷತ್ರ, ಶನಿ ಚಂದ್ರನ ಪರಿಪೂರ್ಣ ಯೋಗ, ಕನ್ಯಾ ಲಗ್ನ ಜಾತಕ ನಿಮ್ಮದು. ಶನಿ ವಕ್ರ, ಹೈಯರ್ ಎಜುಕೇಷನ್, PhD, ಮಾಸ್ಟರ್ ಡಿಗ್ರಿ, ಮಾಸ್ಟರ್, ಲೆಕ್ಚರರ್, ಟೀಚರ್, ಪ್ರೊಫೆಸರ್, ಅಡ್ವೈಸರ್, ಇವುಗಳ ಭಾವತ್ವವನ್ನು ತೋರಿಸ್ತಕ್ಕಂಥ ಒಂದು ಗುರು ಆದರೂ ಕೂಡ ಆ ಕರ್ಮಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶನಿ ಕೂಡ ಅದಕ್ಕೆ ಬಹುದೊಡ್ಡ ಸಹಯೋಗ ಕೊಡ್ತಾನೆ. ಹೈಯೆಸ್ಟ್ ಎಜುಕೇಷನ್, ಪದವಿ, ಸನ್ಮಾನ, ಪ್ರತಿಷ್ಠೆ, ರಾಜಯೋಗ ಇವುಗಳನ್ನು ಪಂಚಮ ಭಾವದಿಂದ ನೋಡ್ತೇವೆ. ಪಂಚಮಾಧಿಪತಿ ಪಂಚಮದಲ್ಲಿದ್ದರೂ ವಕ್ರ, ಅದಕ್ಕೆ ನೋವು, ಕುಟುಂಬದಲ್ಲಿ ನೆಮ್ಮದಿ ಇಲ್ಲ. ಅವನಿಂದ 7ನೇ ಮನೆಯಲ್ಲಿ ಗುರು ಉಚ್ಚ. ಸೊ ಅಣ್ಣನಿಗೆ ನಿಧಾನವಾಗಿ ಪ್ರಗತಿ ಆಗ್ತಕ್ಕಂಥದ್ದು ಈಗ ಒಳ್ಳೆ ವಿಶೇಷ ಇದೆ. ತುಂಬ ಚೆನ್ನಾಗಿರ್ತಕ್ಕಂಥ ಸಂದರ್ಭ, ಯೋಚನೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ದಶಮದಲ್ಲಿ ಕೇತು ಪುನರ್ವಸು ನಕ್ಷತ್ರದಲ್ಲಿರೋದ್ರಿಂದ ಖಂಡಿತ ಆ ಗುರು ಉಚ್ಚಂಗತನಾಗಿರೋದ್ರಿಂದ ಹೈಯರ್ ಎಜುಕೇಷನ್ ಮಾಡ್ಕೋತೀರಾ. ಸೂರ್ಯನು ಚೆನ್ನಾಗಿರೋದ್ರಿಂದ ಸರ್ಕಾರಿ ಮಟ್ಟದ ಉದ್ಯೋಗ ಇದೆ. B.Edಗೆ ನೀವು MA ಓದಿ M.Ed ಮಾಡ್ತಕ್ಕಂಥ ಯೋಗ ಕೂಡ ಇರ್ತಕ್ಕಂಥದ್ದು. ಆದರೆ ಶನಿ ವಕ್ರವಾಗಿ ಕರೆಸ್ಪಾಂಡೆನ್ಸ್ ಮೂಲಕ ಕಟ್ಟಿ ಒಂದು ಸಬ್ಜೆಕ್ಟ್ ಉಳ್ಕೊಂತು, ಮುಂದಿನ ವರ್ಷ 6 ತಿಂಗಳು ಸೆಮಿಸ್ಟರ್ ಮುಂದುವರ್ತಿರ್ತಾರೆ, ಏನೋ ಅಡ್ಡಿಗಳು ಬರ್ತಕ್ಕಂಥದ್ದು. ಫ್ಯಾಮ್ಲಿನ, ದುಡಿಯೋದ, ಕೆಲಸನ, ಅಣ್ಣನ, ಈ ಥರದ್ದು ಒಂದು ಅಡ್ಡಿಗಳು ಬರುತ್ತೆ. ಇನ್ನು 2ನೇದು ನೀವು ಹೇಳಿದ್ದೀರಾ, ಯಾಕೋ ಮನೇಲಿ ಎಲ್ಲರೂ ಚೆನ್ನಾಗಿಲ್ಲ. ಪಂಚಮ ಶನಿ ಅಂದ್ರೇ ಎಲ್ಲೋ ಒಂದು ಎಲ್ಲ ಇದ್ದು ನೋವು ಅನ್ನತಕ್ಕಂಥದ್ದು. 3ನೇದು ನೀವು ಹೇಳಿದ್ದೀರಾ, ಯಾಕೋ ಧರ್ಮಸ್ಥಳದಿಂದ ತಂದು ಕಟ್ಟಿದಂಥ ತೆಂಗಿನಕಾಯಿ ಸೋರೋಗ್ತಿದೆ 3 ಬಾರಿ ಕೂಡ, ಯಾಕೀಗೆ, ಏನಾದರೂ ಎಡವಟ್ಟ ಅಂತ. ನೋಡಿ, ಪ್ರಕೃತಿ ಕೆಲವೊಮ್ಮೆ ಕೆಲವೊಂದು ಸನ್ನೆಗಳನ್ನು ಮಾಡ್ತಿರುತ್ತೆ. ಒಳ್ಳೆಯದನ್ನು ಮಾಡ್ತಿರುತ್ತೆ, ಕೆಟ್ಟದನ್ನು ಮಾಡ್ತಿರುತ್ತೆ. ಪ್ರತಿನಿತ್ಯ ಸ್ನಾನ ಮಾಡೇ ಮಾಡ್ತೀವಿ ಶುದ್ಧಿ ಆಗಲಿಕ್ಕೆ, ಹೌದಲ್ವಾ? ಪ್ರತಿನಿತ್ಯ ಎದ್ದ ತಕ್ಷಣ ಟಾಯ್ಲೆಟ್ಗೆ ಹೋಗ್ತೇವೆ, ಬ್ರಷ್ ಮಾಡ್ತೇವೆ, ಸ್ನಾನ ಮಾಡ್ತೇವೆ, ಮನೆ ಕ್ಲೀನ್ ಮಾಡ್ತೇವೆ, ಬೆಡ್ ಕ್ಲೀನ್ ಮಾಡ್ತೇವೆ, ಬಟ್ಟೆ ಹಾಕೋತೇವೆ. ಅಯ್ಯೋ ಬಟ್ಟೆ ಗಲೀಜಿದೆ, ಹಾಕ್ಕೊಳಕ್ಕಾಗಲ್ಲ, ಮೂಡಿಲ್ಲ, ಇವತ್ತು ತಿನ್ನೋದು ಬೇಡ ಅಂತ ನಿಲ್ಲಿಸ್ತೇವೋ, ಇವತ್ತು ಬೇಜಾರಾಗಿದೆ ನಿದ್ದೆ ಮಾಡೋದು ಬೇಡ ಅಂತ ಏನಾದರೂ ನಿಲ್ಲಿಸ್ತೀವೋ, ಎಲ್ಲವೂ ಮಾಡ್ತಾನೆ ಇರ್ತೀವಿ. ಈ ತಿಂಗಳು ಸಂಬಳ ತೊಗೊಳ್ಳೋದು ಬೇಡ, ಬೇರೆಯವ್ರು ಯಾರಾದರೂ ತೊಗೊಳ್ಳಿ, ಯಜಮಾನ ಚೆನ್ನಾಗಿರ್ಲಿ, ಯಾಕೋ ಕಂಪ್ನಿ ಲಾಸಲ್ಲಿ ಓಡ್ತಿದೆ ಅಂತೆ, ಬೇಡ ಅವ್ನು ತೊಗೊಳ್ಳಿ, ನಮ್ಗೆ ಕೊಡೋದು ಬೇಡ ಅಂತ ಸುಮ್ಮನಿರ್ತೇವೋ, ನಮ್ಮ ಸಮಸ್ಯೆನೇ ಅಂತ ನೋಡ್ತಿರ್ತೇವೆ. ಹಾಗೆ 3 ಬಾರಿಯೂ ತಂದು ಕಟ್ಟಿರೋದ್ರಿಂದ ಕೆಟ್ಟದ್ದೇನೂ ಆಗೋದಿಲ್ಲ. ಹಾಗಾಗೋ ಆಗಿದ್ರೆ ಇದಕ್ಕೆ ಮೊದಲೇ ತೋರಿಸಿರ್ಬೇಕಿತ್ತು. ಇರುವ ಕೆಟ್ಟತನವನ್ನು ಹೀರ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ತೆಂಗಿನಕಾಯಿ ಆಯಿತು. ಆ ವಿಷಕಂಠ, ನೀಲಕಂಠ, ಆ ತೆಂಗಿನಕಾಯಿ ತಂದು ಕಟ್ಟೋದೇ ಮನೇಲಿರೋ ವಿಷಯ ಹೀರ್ಕೊಳ್ಳಿ ಅಂತ. ಕೆಲವೊಂದು ಕುಟುಂಬಗಳಲ್ಲಿ ಕೆಲವೊಂದು ನೆಗೆಟಿವ್ಸ್ ಜಾಸ್ತಿ ಇರುತ್ತೆ, ಅದನ್ನು ಹೀರ್ಕೊಂಡು ಅದರಿಂದ ಸೋರಿರ್ತಕ್ಕಂಥದ್ದು ಅಷ್ಟೇ. ಅದರಿಂದ ಗಾಬರಿ ಬೀಳೋ ಪ್ರಸಂಗ ಏನೂ ಇಲ್ಲ. ತೊಗೊಂಡೋಗಿ ಯಾವುದಾದ್ರೂ ಹೊಳೆನಲ್ಲೋ, ಬಾವಿಯಲ್ಲೋ, ಕೆರೆಯಲ್ಲೋ ಬಿಟ್ಟುಬಿಡಿ. ಮತ್ತು ಹೋಗಿ ಮಂಜುನಾಥನನ್ನ ದರ್ಶನ ಮಾಡಿ, ಯಾರಾದರೂ ಮನೆಯ ಗಂಡಸರು ಹೋಗ್ಬಿಟ್ಟು ಅಣ್ಣಪ್ಪ ಇದ್ದಾರೆ ಅಲ್ಲಿ, ಬರ್ತಾ ತಪ್ಪು ಕಾಣಿಕೆ ಹಾಕ್ಬಿಟ್ಟು, ಗೊತ್ತಿಲ್ಲದೆ ಎಲ್ಲೋ ಒಂದು ಕದಲಿಕೆ ಆಗಿದೆ, ನಿನ್ನ ಮೇಲೆ ನನಗೆ ನಂಬಿಕೆ ಇಲ್ಲದೆ ಹೋಯ್ತಾ ಸ್ವಾಮಿ, ನೀನೇ ದಾರಿ ತೋರಿಸ್ತಕ್ಕಂಥದ್ದು, ನೀನೇ ನಮಗೆ ಬೆಂಗಾವಲಾಗಿ ಬೆನ್ನಿಗೆ ನಿಂತ್ಕೋ ಸ್ವಾಮಿ ಅಂತ ಹೇಳಿ ತಪ್ಪು ಕಾಣಿಕೆ ಹಾಕಿ ಬೆನ್ನು ತೋರಿಸಿ ಹಿಂದಕ್ಕೆ ತಿರುಗಿ ನೋಡಿದೆ, ವಾಪಸ್ ಬನ್ನಿ, ಎಲ್ಲೋ ಒಳ್ಳೇದಾಗ್ತಕ್ಕಂಥ ಮತ್ತೊಂದು ತೆಂಗಿನಕಾಯಿ ತಂದು ಕಟ್ಟಿ, ಏನು ಕೆಳಕಾಗೋದಿಲ್ಲಮ್ಮ, ಒಳ್ಳೇದಾಗುತ್ತೆ, ಹೋಗ್ಬನ್ನಿ. ಶೋಭಾ ಅವರೇ, ನಿಮ್ಮ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಮುಂದುವರಲಿ ಅಂತ ನಾವು ಹಾರೈಸ್ತೇವೆ. ಪತ್ರವನ್ನ ಬರೆದಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಈಗ ನಾವು ನಮ್ಮ ಇಂದಿನ ಕಾರ್ಯಕ್ರಮದ ಮೊದಲನೇ ಕರೆ ಮಾಡಿದ್ದೀವಿ. ಹೊಸದುರ್ಗದ ಜ್ಯೋತಿ ಅವರಿಗೆ. ಬನ್ನಿ ಮಾತಾಡ್ಸೋಣ ಅವರನ್ನ. ಹಲೋ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ ಮೇಡಮ್. ಓಂಕಾರ ಕಾರ್ಯಕ್ರಮದಿಂದ ನಾವು ನಿಮ್ಗೆ ಕರೆ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು ಜ್ಯೋತಿ ಅವರೇ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕವನ್ನ ಹೇಳಿ. 19/1/1979 ಶುಕ್ರವಾರ. ಸಮಯ
ಸಮಯ ಬೆಳಗಿನ ಜಾವ ಅಂತ ಹೇಳ್ತಾರೆ ಅಮ್ಮ, 5ರಿಂದ 6 ಇರ್ಬೋದು ಅಥವಾ 7 ಇರ್ಬೋದು ಅಂತ. ಪರವಾಗಿಲ್ಲ. 1ರಿಂದ 2 ಒಳಗೆ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 5 ಮೇಡಮ್. 5. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನೋಡಿ, ಯಾರಾದ್ರೂ ಯಾರ ಮನೆಯಲ್ಲಾದ್ರೂ ಸಾವಾಗಿಲ್ವಾ ಕೇಳ್ಕೊಂಡು ಬನ್ನಿ. ಯಾರಿಗಾದ್ರೂ ಸಾಲ ಇದೆಯಾ, ಇಲ್ಲದೆ ಬದುಕ್ತಿದ್ದಾರ ಕೇಳ್ಕೊಂಡು ಬನ್ನಿ. ಯಾರ ಮನೆಯಲ್ಲಾದ್ರೂ ನೆಮ್ಮದಿ ಅನ್ನೋದು ಮೂಟೆ ಕಟ್ಟಿಟ್ಟಿದ್ದಾರ ಕೇಳ್ಕೊ ಬನ್ನಿ. ಈ 3 ಎಲ್ಲರಿಗೂ ಹೊರೆ. ಭಗವಂತ ಬರಬೇಕಾದ್ರೆ ಒಂದು ಕೊಟ್ಟಿರ್ತಾನೆ, ಕೊನೆಯವರೆಗೂ ಕೊಟ್ಟಿರ್ತಾನೆ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ, ಅದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಸತ್ಯ ಅದೇ, ಇದಂ ಮಿಥ್ಯಂ ಅಂತ ಹೇಳ್ತೇವೆ. ಎಲ್ಲವೂ ಹೊಟ್ಟೆಪಾಡಿಗಾಗಿ ಅಂತ ಒಂದು ಹಸಿವೆ ಕೊಟ್ಟು ಬಿಟ್ಟಿರ್ತಾನೆ. ಶ್ರೀಮಂತನಿರಲಿ ಬಡವನಿರಲಿ, ಆ ಹಸಿವೆಯ ಒಂದು ಓಲಾಟದಲ್ಲಿ ಜೀವನ ಕಟ್ಲಿಕ್ಕೆ ಓಡಬೇಕು. ಆ ಹೊಟ್ಟೆ ಕೊಟ್ಟು ಬಿಟ್ಟಿದ್ದಾನೆ ನಮಗೆ. ನಾವು ಹೇಳ್ತೀವಿ ಕೊನೆವರೆಗೂ ಇರೋದು ಈ ಒಂದು ನಮ್ಮ ಸಂಗಾತಿ ಇರುತ್ತೆ, ಆಸ್ತಿ ಇರುತ್ತೆ, ಅಂತಸ್ತಿರುತ್ತೆ, ಅಧಿಕಾರ ಇರುತ್ತೆ. ಅಲ್ಲ, ಆ ಹಸಿವೆ ಹುಡ್ದಾಗ್ಲೇ ಅಂಬಾ ಅಂತ ಹೇಳಿಬಿಡ್ತೀವಿ. ಹಾಗೆ ನಿಮ್ಮ ಜಾತಕದಲ್ಲಿ ಕೇಂದ್ರಾಧಿಪತಿ ದೋಷ ಇನ್ನೇನೂ ಇಲ್ಲ. ದಾಂಪತ್ಯಕ್ಕೆ ಕುತ್ತು ಅನ್ನತಕ್ಕಂಥದ್ದು, ಎಲ್ಲೋ ಪ್ರೀತಿ ತೋರಿಸೋ ಗೆಳೆಯನೇ ಪ್ರೀತಿ ತೋರಿಸ್ತಿಲ್ಲ, ಅರ್ಥ ಮಾಡ್ಕೋತಿಲ್ಲ ಅನ್ನತಕ್ಕಂಥ ಭಾವ ಎಲ್ಲೋ, ಅದರಲ್ಲೇ ಮನಸ್ಸು ಹೃದಯ ಎಲ್ಲವೂ ಒಡೆದ ಮನಸ್ಸಾಗಿಬಿಟ್ಟಿದೆ ಅನ್ನತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಗುರುಜಿ, 12 ವರ್ಷ ಆಯ್ತು ಮದ್ವೆ ಆಗಿ. ಅವತ್ತಿಂದ ಇವತ್ತಿನವರೆಗೂ ಅದೇ ದೊಡ್ಡ ಸಮಸ್ಯೆ ಗುರುಜಿ ನಮ್ಮಿಬ್ರ ಮಧ್ಯೆ ಇರೋದು. ನೋಡಿ, ಒಂದು ಹೇಳ್ತೇನೆ, ಮನೆಗೆ ಯಾವಾಗಲೂ ಅಷ್ಟೇ ಒಂದೇ ಗೃಹಲಕ್ಷ್ಮಿ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಮನೇಲೂ ಅಷ್ಟೇ. ಆ ಒಂದು ಎಷ್ಟೇ ನಾವು ಪೂಜೆ ಮಾಡಿದ್ರು, ದೀಪ ಹಚ್ಚಿದ್ರು, ಮಲಗುವಾಗ ದೀಪ ಆರಿಸ್ಬಿಟ್ಟೆ ಮಲಗೋದು. ನೀನು ಕೂಡ ತಣ್ಣಗೆ ಮಲಗ್ಕೊಮ್ಮ. ನೀನು ಎಷ್ಟು ತಣ್ಣಗಿರ್ತೀವಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮನೇಲಿ ದೀಪಗಳು ಉರಿಸ್ತಾ ಮಲಗ್ಕೋತಾರೆ. ಮಲಗೋಬಾರ್ದು. ಗೃಹಲಕ್ಷ್ಮಿ ಹೇಗಿರ್ತಾಳೋ ಹಾಗೆ ಆ ದೀಪ ತೋರಿಸುತ್ತೆ ಅಂತ ಹೇಳ್ತೇವೆ. ದೀಪ ನೋಡಿದ ತಕ್ಷಣ, ನಮ್ಮಂಥವ್ರ ಮನೆಗೆ ಬಂದಿದ ತಕ್ಷಣ ಇನ್ನೇನು ಹುಡ್ಕೋಲ್ಲ. ದೇವ್ರ ಮನೆ, ಆ ದೇವ್ರ ಮನೇಲಿ ದೀಪ ಉರಿತಿದ್ಯಾ, ಆ ದೀಪ ಹೇಗೆ ಉರಿತಿದೆ, ಹೆಂಗೆ ಉರಿತಿದೆ, ಎಷ್ಟು ಮುಖ, ಹೀಗೆಲ್ಲ ನೋಡ್ತೇವೆ. ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಮಗು ನಗ್ನಗ್ತಾ ಇದ್ದಾಳೆ ಅಂದ್ರೆ ಆ ದೀಪದಲ್ಲಿ ಕಾಣಿಸುತ್ತೆ, ಆ ಬೆಳಕಿನಲ್ಲಿ ಕಾಣಿಸುತ್ತೆ ಅಂತ ಹೇಳ್ತೀವಿ. ಯಾಕೋ ಈ ಮನೇಲಿ ಈ ಬೆಳಕಿಗೆ ಕದಲಿಕೆ ಅಷ್ಟೇ. ಒಪ್ಪಿಕೊಳ್ಳುವ ಗುಣವಿದ್ದು ಬಿಟ್ಟರೆ ಎಲ್ಲವೂ ಸರಿಯಾಗುತ್ತೆಮ್ಮ. ಇದು ಯಾಕೋ ದಡ ಸೇರೋ ದೋಣಿ ಅಲ್ಲ. ಒಂದೇ ಒಂದು ನಾನು ನಿನಗೆ ಹೇಳ್ಕೊಡ್ತೇನೆ ರಾಮಬಾಣ. ಇನ್ನು ಕುಳಿತುಕೋಬೇಡಿ, ಕೆಲ್ಸಕ್ಕೆ ಹೋಗಿ ವ್ಯವಹಾರ ಮಾಡಿ, ಬಿಸ್ನೆಸ್ ಮಾಡಿ, ಏನಾದ್ರೂ ಅದ್ಭುತ, ಖಂಡಿತ ತುಂಬಾ ಅದ್ಭುತ. ಕೆಲ್ಸಕ್ಕೆ ಹೋಗಿ ಬಿಸ್ನೆಸ್ ಮಾತ್ರ ಮಾಡಬೇಡಿ. ಹಾಗೂ ಮಾಡೋ ಹಾಗಿದ್ರೆ ಮನೇಲಿ ಏನಾದ್ರು ಟ್ಯೂಷನ್, ಇಲ್ಲ ಅಂದ್ರೆ ಒಂದು ಬೇಬಿ ಸಿಟ್ಟಿಂಗ್ ಕ್ಲಾಸ್, ಇಲ್ಲ ಅಂದ್ರೆ ಲಿಟ್ರೇಚರ್. ಧನುರ್ಲಗ್ನ ತುಂಬಾ ದೊಡ್ಡ ನಿರ್ದೇಶಕರು, ಹೆಸರು ಹೇಳೋಕೆ ಇಷ್ಟ ಇಲ್ಲ, ನನ್ನ ದೊಡ್ಡ ಅಭಿಮಾನಿ. ಅವರು ಹುಟ್ಟಿರೋದು ಇದೇ ಧನುರ್ಲಗ್ನದಲ್ಲೇ. ತುಂಬಾ ಸಣ್ಣ ಕುಟುಂಬದಿಂದ, ಸಣ್ಣ ಮಟ್ಟದಿಂದ ಹುಟ್ಟಿ ಇವತ್ತು ಕರ್ನಾಟಕದ ಗಲ್ಲಿ ಗಲ್ಲಿಗೂ ಮನೆ ಮನೆಗೂ ಚಿರಪರಿಚಿತರಾಗಿರ್ತಕ್ಕಂಥ ನಿರ್ದೇಶಕರು. ತುಂಬಾ ಅದ್ಭುತವಾಗಿ ಸ್ಕ್ರಿಪ್ಟ್ ಬರೀತಕ್ಕಂಥದ್ದು. ಅವ್ರ ಧಾರಾವಾಹಿಗಳು ಮೆಗಾ ಧಾರಾವಾಹಿಗಳಲ್ಲ, ಸೂಪರ್ ಧಾರಾವಾಹಿಗಳು ಅನ್ನತಕ್ಕಂಥ ಭಾವ. ಅಂತ ಧನುರ್ಲಗ್ನದವರಿಗೆ ಅಂತ ಒಂದು ಪಾಂಡಿತ್ಯ ಇರುತ್ತೆ. ಅದು ವಿದ್ಯಾರಣ್ಯ ತೀರ್ಥರಿರಬಹುದು, ವ್ಯಾಸ ತೀರ್ಥರಿರಬಹುದು, TN ಶೇಷನ್ ಇರಬಹುದು, ಹಲವಾರು ವ್ಯಕ್ತಿಗಳು. ಸೊ ನಿಮ್ಮಲ್ಲಿಯೂ ಅಂತಹದೇ ತಾಕತ್ತಿರ್ತಕ್ಕಂಥ ಲೇಖನ ಮಾಧ್ಯಮದಲ್ಲಿ ಲೇಖಕಿಯಾಗಿ, ಬರವಣಿಗೆಯಲ್ಲಿ, ಕವಿತ್ವೆಯಲ್ಲಿ ಅದ್ಭುತವಾದಂಥ ತಾಕತ್ತಿರೋ ಜಾತಕ ಇನ್ನೂ ಕಟ್ಟಿ. ಸೂರ್ಯ ಕುಜ ವಿಶೇಷವಾಗಿ 2ನೇ ಮನೆಯಲ್ಲಿ ಬಂದ್ಬಿಡ್ತು ಅಂದ್ರೆ ಕುಜ ಉಚ್ಚುಂಗತ, ಬಹುದೊಡ್ಡ ಅಧಿಕಾರ, ಅಂತಸ್ತು, ಸ್ಥಾನ, ಗೆಜೆಟೆಡ್ ಆಫೀಸರ್ ರ್ಯಾಂಕ್ ಅಂತ ಹೇಳ್ತೇವೆ. ಯಾರಿಗೂ ತಲೆ ಬಗ್ಸಿ ಗೊತ್ತಿಲ್ಲ, ಖಂಡಿತ ಗೆಲ್ತೀಯಮ್ಮ. ಒಂದೇ ನಿನ್ನಲ್ಲಿರೋ ದೊಡ್ಡ ದೌರ್ಬಲ್ಯ ಏನ್ ಗೊತ್ತಾ? ಬುಧ ಲಗ್ನದಲ್ಲಿ ಕುಳಿತು ನನ್ಗೆ ಎಲ್ಲೋಲ್ಲ, ನನ್ನ ಕೈ ಇಷ್ಟೇ, ಸುಮ್ಮನೆ ಇಲ್ದೆ ತಲೆ ಕೆಡ್ಸ್ಕೊತ್ತೆ. ಈ ಎಡಗೈನೋ ನಿನ್ ಪೂರ್ತಿ ದೇಹ ಬಲವಾಗಿದೆ, ಇಲ್ಲೆಲ್ಲೋ ಎಡಗೈಲಿ ಒಂದ್ ಬೆರಳಷ್ಟೇ, ಹತ್ತು ಕಡೆ ತಲೆ ಕೆಡ್ಸ್ಕೊಬೇಡೋ ತಾಯಿ, ಅದ್ಭುತವಾಗಿರ್ತೀಯ. ಬುಧನ್ ಭಾವಕ್ಕೆ ಬುಧವಾರ, ಶುಕ್ರವಾರ, ಪೌರ್ಣಮಿ ಈ 3 ದಿನಗಳಲ್ಲಿ ನಿನಗೆ ಯಾವತ್ತಾಗುತ್ತೋ ಆವತ್ತು ವಿಷ್ಣು, ವೆಂಕಟೇಶ್ವರ, ಲಕ್ಷ್ಮಿ 3ರಲ್ಲೊಬ್ಬರಿಗೆ ಕುಂಕುಮಾರ್ಚನೆ ಮಾಡಿಸಿ, ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸಿ, ಅವರ ಹೆಸರಿನಲ್ಲಿ ಏನಾದರೂ ಸಿಹಿಯನ್ನ ಒಂದು 5 ಇಲ್ಲ 7 ಇಲ್ಲ 6 ಜನ ಸುಮಂಗಲಿಯರಿಗೆ ಅಲ್ಲಿ ಬಂದಿರತಕ್ಕಂಥ ದೇವಸ್ಥಾನದಲ್ಲಿ ಮದುವೆ ಆದ ಹೆಂಗಸರಿಗೆ ದಾನ ಮಾಡ್ತಾ ಬನ್ನಿ. ತುಂಬಾ ವಿಶೇಷ ಆಗುತ್ತೆ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ.